ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನುಡು ನುಡುವೆ ಬರುತ್ತಿಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬಿಂಬಾಪರೋಕ್ಷದಲ್ಲಿ 8ನೇ ಪದ್ಯ. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಿಸಿ ಕರ್ಮ ಪ್ರವಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೇವರನ. ಕವಿಸಿ ಮಾಯಾರಮಣ ಮೋಹವ ಭವಕ್ಕೆ ಕಾರಣನಾಗುವನು ಸಂಶ್ರವಣ ಮನನವ ಮಾಳ್ಪರಿಕೆ ಮೋಚಕ ನೆನೆಸುತ್ತಿಪ್ಪ. ಪರಮಾತ್ಮ ಹಿಂದಿನ ಪದ ಹೇಳಿದ್ರು, ಈ ಶರೀರದಲ್ಲಿ ಪರಮಾತ್ಮ ಪುರುಷನಾಮಕನಾಗಿ ಸರ್ವ ಶರೀರದಲ್ಲಿದ್ದುಕೊಂಡು ದ್ವಂದ್ವಗಳನ್ನು ಕಲ್ಪಿಸಿ ಸುಖ ದುಃಖ ಮೋಹ ಮಾಯ ಇತ್ಯಾದಿಗಳು, ಮದ ಮತ್ಸರ ಅಜ್ಞಾನ ಇತ್ಯಾದಿಗಳನ್ನು ಕಲ್ಪಿಸಿ ಜೀವರನ್ನ ಇಡ್ತಾನೆ ಅಂತ ಹೇಳಿದ್ರು. ಇಲ್ಲೇನು ಹೇಳ್ತಾರೆ? ತ್ರಿವಿಧ ಗುಣಮಯ, ಸತ್ವರಜ ತಮೋ ಗುಣಮಯವಾಗಿರುವಂತಹ ಪ್ರಕೃತಿ ರೂಪವಾಗಿರುವಂತಹ ಅನಾದಿ ಲಿಂಗ ಶರೀರದಲ್ಲಿ ನೋಡಿರಿ, ಲಿಂಗ ಶರೀರ ಸ್ವರೂಪ ಶರೀರಕ್ಕೆ ಜೊತೆಗೆ ಇದೆ, ಆದರೆ ಅಂಟಿಕೊಂಡಿಲ್ಲ. ಈಗ ಉಸುಳಿ ಕಾಳು ಹೇಗಿದೆ ಅದು ನೆನ್ಪಿಟ್ಕೊಳ್ರಿ. ಉಸುಳಿ ಕಾಳು ಉಸುಳಿ ಮಾಡೋಕ್ಕಿಂತ ಮೊದಲು ನಾವು ನೀರಿನಲ್ಲಿ ನೆನೆಸಿದಾಗ ಆ ಸಿಪ್ಪೆ ಬೇರೆ ಆಗುತ್ತೆ. ಸಿಪ್ಪೆ ಅದಕ್ಕೆ ಅಂಟಿಕೊಂಡೇ ಇದೆ, ಬೇರೆ ಆಯಿತೋ ಇಲ್ಲೋ, ಅಂಟಿದರೂ ಬೇರೆಯಾಗೇ ಇದೆ ಅದು ಅಂಥೇಳಿ ಬೇರೆ ಆಗುತ್ತೆ. ಹಾಗೆ ಸ್ವರೂಪ ಶರೀರಕ್ಕೆ ನಮ್ಮ ಲಿಂಗ ಶರೀರ ಹಾಗೆ ಅಂಟಿಕೊಂಡಿದೆ. ಅದನ್ನು ಬಿಡಿಸೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ವಿರಜಾ ನದಿಯಲ್ಲಿ ಮುಳುಗಿಸ್ತಾರೆ. ಮುಳುಗಿಸಿದಾಗ ಅದು ಅಂಟಿಕೊಂಡಿದ್ದಂತಹ ಲಿಂಗ ಶರೀರ ಆ ಸಿಪ್ಪೆ ಹೊರಟೋಗುತ್ತೆ. ಉಸುಳಿ ಕಾಳಿನಂತೆ ಇದೆ ಅದು. ಆದ್ದರಿಂದ ಪರಮಾತ್ಮ ಈ ರೀತಿಯಾಗಿ ಮಾಡಿ ನೋಡ್ರಿ, ಇಂತಹ ಅನಾದಿ ನಿತ್ಯವಾದಂತಹ ಶರೀರವನ್ನು ಸ್ವರೂಪ ಶರೀರಕ್ಕೆ ಈ ಲಿಂಗ ಶರೀರವನ್ನು ಕವಚದಂತೆಂದಿಟ್ಟಾರಂತೆ, ಅಂಗಿಯಂತೆ ತೊಡಿಸಿದ್ದಾನೆ. ಅದಕ್ಕೆ ನೋಡ್ರಿ, ದೇಹಕ್ಕೂ ಅಂಗಿಗೂ ಸಂಬಂಧವಾಗದಂತೆ ಮಾಡ್ತಾ ಇರೋನು ವಾಸುದೇವ ನಾಮಕ ಪರಮಾತ್ಮನೇ. ಕರ್ಮ ಪ್ರವಾಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನು. ಅನಾದಿ ಕರ್ಮ ಇದೆ ಜೀವನದು, ಅನಾದಿ ಯೋಗ್ಯತಾ ಇದೆ. ಅದಕ್ಕನುಸಾರವಾಗಿ ಈ ಕರ್ಮದ ಪ್ರವಾಹದಲ್ಲಿ ಪರಮಾತ್ಮ ಇವನನ್ನು ಸಂಚಾರ ಮಾಡಿಸ್ತಾ ಇದ್ದಾರೆ. ಮತ್ತು ಏನು ಹೇಳ್ತಾ ಇದ್ದಾರೆ? ಅನಾದಿ ಕರ್ಮ ಅನ್ನುವ ಪ್ರವಾಹ ಅಂತ ಇದ್ದಾರೆ. ನೋಡಿರಿ ಹೇಗಿರಬೇಕು ನೋಡಿರಿ. ಪ್ರವಾಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನು. ಕವಿಸಿ ಅಹಂಕಾರ ಮಮಕಾರ ನಾನು ನನ್ನದು ಮೋಹ ಭ್ರಾಂತಿ ಎಲ್ಲ ಮುಸುಕನ್ನು ಹಾಕಿ ಮಾಯಾರಮಣನಾಗಿರುವಂತಹ ವಾಸುದೇವ ಮೋಹವನ್ನು ಭ್ರಾಂತಿಯನ್ನು ತಂದುಕೊಟ್ಟು ಭವಕ್ಕೆ ಕಾರಣನಾಗುವನು. ಸಂಸಾರ ಸಾಗರಕ್ಕೆ ಬರಲಿಕ್ಕೆ ಪರಮಾತ್ಮ ತಾನೇ ಕಾರಣನಾಗ್ತಾ ಇದ್ದಾನೆ. ಸಂಶ್ರವಣ ಮನನವ ಮಾಳ್ಪರಿಕೆ ಮೋಚನ ನೆನೆಸುತ್ತಿಪ್ಪ. ಸಂಸಾರ ಸಾಗರದಲ್ಲಿ ಮುಳುಗಿಸಿದವನು ಅವನೇ. ಅವನ ಮಹಿಮೆಯನ್ನು ಕೇಳಿದರೆ ಬರೀ ಕೇಳೋದಲ್ಲ, ಶ್ರವಣ ಅಷ್ಟೇ ಅಲ್ಲ, ಮನನ ಅಂತ ಇದ್ದಾರೆ. ಮನನ ಮಾಡಿದವರಿಗೆ ಪರಮಾತ್ಮ ಈ ಸಂಸಾರದಿಂದ ಮೋಚನವನ್ನು ಮಾಡ್ತಾನೆ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಸತ್ವಜೀವರಿಗೆ ತಾನೇ ಪರಮಾತ್ಮ ಗುರುಗಳ ಮುಖಾಂತರ ತಾನೇ ಪ್ರೇರಣೆ ಮಾಡಿ ತನ್ನ ಮಹಾತ್ಮೆಯನ್ನು ಆ ಗುರುಗಳಿಂದ ಕೇಳಿಸಿ ಅದನ್ನು ಮನನ ಮಾಡಿಸಿ ಧ್ಯಾನ ಮಾಡಿಸಿ ಸಾತ್ವಿಕರಿಗೆ ಒಲಿದು ತನ್ನ ರೂಪವನ್ನು ತೋರಿಸಿ ಅಪರೋಕ್ಷ ಜ್ಞಾನವನ್ನು ಕೊಟ್ಟು, ಅಪರೋಕ್ಷ ಜ್ಞಾನ ಆದ ತಕ್ಷಣ ಸಂಚಿತ ಆಗಾಮಿಗಳು ಹೊರಟೋಗುತ್ತೆ. ಪ್ರಾರಬ್ಧ ಇದೆ, ಅದನ್ನು ಉಪಮರ್ದನ ಸ್ವಲ್ಪ ಕಡಿಮೆ ಮಾಡ್ತಾನಂತೆ. ಮಾಡಿ ಬ್ರಹ್ಮದೇವರ ಜೊತೆಗೆ ಮುಕ್ತಿಗೆ ಹೋಗಬೇಕಾದ್ರೆ ಈ ಬ್ರಹ್ಮದೇವರ ಜೊತೆಗೆ ಯಾರ್ಯಾರು ಮುಕ್ತಿ ಯೋಗ್ಯರಿದ್ದಾರೆ ಅವರೆಲ್ಲರನ್ನ ವಿರಜಾ ನದಿಯಲ್ಲಿ ಮುಳುಗಿಸಿ ಆ ಸಂಸಾರಕ್ಕೆ ಕಾರಣವಾಗಿರುವಂತಹ ಲಿಂಗದೇವನ್ನು ಬಿಡಿಸಿ ಸ್ವರೂಪ ಸುಖವನ್ನು ಪರಮಾತ್ಮ ಕೊಡ್ತಾ ಇದ್ದಾರೆ. ಆದ್ದರಿಂದ ಶ್ರವಣ ಮನನ ಇದು ಬೇಕೇ ಬೇಕು.
ಸಿಕ್ಕಿದ್ದು ಶ್ರವಣ ಅಲ್ಲ, ಪರಮಾತ್ಮನ ಮಹಿಮೆಯನ್ನು ಕೇಳುವುದು. ಅದನ್ನೇ ಸದಾ ಮನನ ಮಾಡ್ತಾ ಇರಬೇಕು. ಆಗಲೇ ನಾವು ಈ ಸಂಸಾರದಿಂದ ಪಾರಾಗ್ತೇವೆ. ಅಲ್ಲಿಯವರೆಗೂ ಪಾರಾಗೋದಿಲ್ಲ. ಇದನ್ನು ನೆನಪಿಟ್ಟುಕೊಳ್ಬೇಕು. ಅನಾದಿ ಕರ್ಮ ಅನ್ನುವಂತಹ ಈ ಸಂಸಾರ ಸಮುದ್ರದಲ್ಲಿ ಬಿದ್ದಿದ್ದೇವೆ. ಅಂತಹ ನಮ್ಮನ್ನು ಅಹಂಕಾರ ಮಮಕಾರದಿಂದ ಬಿಡಿಸಿ, ನಾನು ನನ್ನದು ಅನ್ನುವಂತಹ ಇದನ್ನು ಬಿಡಿಸಿ, ಮಾಯಾ ಮಮಕಾರದಿಂದ ಬಿಡಿಸಿ ಪರಮಾತ್ಮ ಯಾವಾಗ ಸತತ ಶ್ರವಣ, ನೆನಪಿಟ್ಕೊಳ್ಳಿ, ಸತತ ಶ್ರವಣ ಮಾಡಬೇಕು, ಮಾಡಿದ್ದನ್ನು ಮನನ ಮಾಡಬೇಕು. ಆಗಲೇ ಪರಮಾತ್ಮ ನಮಗೆ ಈ ಸಂಸಾರದಿಂದ ಪಾರು ಮಾಡ್ತಾನೆ. ನಾವೇನು ಮಾಡ್ತೀವಿ ಅಂತಂದರೆ ಇದನ್ನು ನೆನಪಿಟ್ಕೊಳ್ಳಿ, ಸತತ ಶ್ರವಣ ಇರಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಅವನ ಧ್ಯಾನವೇ ಇರಬೇಕು. ಹಾಳು ಹರಟೆ ಅವಕ್ಕೆಲ್ಲ ಬೇಡ. ಮಾತು ಸಂಸಾರದಲ್ಲಿದ್ದೇವೆ, ಮಾತಾಡಲಿಕ್ಕೆ ಬೇಕು. ಕರ್ತವ್ಯಕ್ಕೆ ಕರ್ಮಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತು. ಆ ಎನರ್ಜಿಯನ್ನು ಪರಮಾತ್ಮನಿಗಿಟ್ಕೋರಿ. ಅವನ ಸ್ಮರಣೆ ಮಾಡಲಿಕ್ಕೆ, ಅವನ ಮನನ ಮಾಡಲಿಕ್ಕೆ, ಅವನದನ್ನು ಮಂದಿಗೆ ಹೇಳಲಿಕ್ಕೆ ಆ ಶಕ್ತಿಯನ್ನು ಇಟ್ಕೊಳ್ಳಿ. ನೋಡಿರಿ, ಆಗ ಬಿಂಬಾಪರೋಕ್ಷದಲ್ಲಿ ಇದೆಲ್ಲ ಹೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನ ಆಗಬೇಕು ಅಂತಂದರೆ ಇಷ್ಟೆಲ್ಲ ಮಾಡಿದಾಗ ಆಗತ್ತೆ. ನಾವೇನು ಅಂದ್ಕೊಂಡ್ವಿ, ಯಾವಾಗೋ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಒಂದಿಷ್ಟು ದೇವರ ಮಹಿಮೆಯನ್ನು ಹೇಳ್ತೇವೆ, ಕೇಳ್ತೇವೆ. ಪರಮಾತ್ಮ ಬಂದು ಅನುಗ್ರಹ ಮಾಡಪ್ಪ, ಇಲ್ಲ. ಆ ಕೇಳಿದ್ದನ್ನು ಮನನ ಮಾಡು. ಮನನ ಮಾಡಿದ್ದನ್ನು ಸತತ ಸ್ಮರಣೆಯಲ್ಲಿ ಇರಲಿ. ಆಗ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಶಾಸನಾಭಯ ಶ್ರೀ ಪುರುಷರೊಳು ವಾಸವಾಘ್ಯನೆಂದರಿದು ವಿಶ್ವಾಸಪೂರ್ವಕ ಭಜಿಸಿ ತೋಷಿಸು ಸ್ವಾವರೋತ್ತಮರ. ಕ್ಲೇಶನಾಶನ ಅಚಲಗಳೊಳು ಪ್ರಕಾಶಿಸುತ್ತಲಿಹನ ಶನ ರೂಪೋಪಾಸನವ ಮಾಳ್ಪರಿಗೆ ತೋರ್ಪನು ತನ್ನ ನಿಜ ರೂಪ. ಶಾಸನಾಭಯ ಸ ಅಶನ ನಾಮಕ ಅಂದರೆ ಜೀವರಿಗೆ ಕ್ಷುತ್ಪಿಪಾಸ ಹಸಿವೆ ನೀರಡಿಕೆಯನ್ನು ಹುಟ್ಟಿಸಿ ಭೋಜನದಿಂದ ಸಂತೃಪ್ತಿಪಡಿಸಿ ನೀರು ಕುಡಿಸಿ ಆ ನೀರಡಿಕೆಯನ್ನು ದೂರ ಮಾಡಿ ಪರಮಾತ್ಮ ಏನು ಮಾಡ್ತಾನೆ, ಮನಕ್ಕೆ ಬಂದುದನ್ನುಣಿಸಿ ಸಂವಹನಕ್ಕೆ ಉಪಚಯ, ಕರಣಕ್ಕೆ ಆನಂದ, ಅನಿಮಿಷರಿಗೆ ಆತ್ಮ ಪ್ರದರ್ಶನ ನೀವ ಹರಿ ಅಂತ ಭೋಜನ ಸುವಾಸದಲ್ಲಿ ಮತ್ತೆ ಬಂದಿದೆ. ಮನಕ್ಕೆ ಬಂದುದನ್ನು ಉಂಡಿಣಿಸಿ, ಇದ್ರ ಕಡೆಗೂ ಲಕ್ಷ್ಯ ಕೊಡು. ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ಉಣಿಸಬೇಕು ಅದು ಅವನ ಲೆಕ್ಕ. ನಿನ್ನ ಮನಸ್ಸಿಗೆ ಬಂದದ್ದಲ್ಲ, ಅವನ ಮನಸ್ಸಿಗೆ ಬಂದದ್ದನ್ನು ಆಯಾ ಕಾಲಕ್ಕೆ ಊಟ ಮಾಡಿಸ್ತಾನೆ. ಅದಕ್ಕೆ ಹೇಳಿದ ಅನ್ನದ ಋಣ ಜಾಗದ ಋಣ ಅದಿದೆ, ಅದನ್ನು ಪರಮಾತ್ಮ ಮೀರೋದಿಲ್ಲ, ಉಳ್ತಾನೆ. ಮನಕ್ಕೆ ಬಂದುದನ್ನು ಉಣಿಸಿ ಸಂವಹನ ಅಂದರೆ ಶರೀರಕ್ಕೆ, ಉಪಚಯ ಅಂದರೆ ಬೆಳವಣಿಗೆಯನ್ನು ಕೊಡ್ತಾನೆ. ಕರಣ ಅಂದರೆ ಇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಮನಸ್ಸಿಗೆ ಆನಂದವನ್ನು ಕೊಡ್ತಾನೆ. ಅನಿಮಿಷರಿಗೆ ಅಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ ತನ್ನ ರೂಪವನ್ನು ತೋರಿಸ್ತಾನೆ. ನೋಡ್ರಿ ಎಷ್ಟಿದೆ ಪರಮಾತ್ಮರು. ಈ ರೀತಿಯಾಗಿ ಜೀವರಿಗೆ ಕ್ಷುತ್ ಪಿಪಾಸೆಗಳನ್ನು, ಹಸಿವೆ ನೀರಡಿಕೆಯನ್ನು ಹುಟ್ಟಿಸಿ ಭೋಜನದಿಂದ ನೀರಿನಿಂದ ಅವರಿಗೆ ಸಂತೃಪ್ತಿಪಡಿಸಿ, ಸ್ತ್ರೀ ಪುರುಷರೊಳಗೂ ಅವನೇ ಇದ್ದಾನೆ, ಸ್ತ್ರೀಯರಲ್ಲೂ ಅವನೇ ಇದ್ದಾನೆ, ಪುರುಷರಲ್ಲೂ ಪರಮಾತ್ಮನೇ ಇದ್ದಾನೆ ಎಂದು ಅರಿದು ಎಂದು ತಿಳಿದುಕೊಂಡು ವಿಶ್ವಾಸಪೂರ್ವಕ ಭಜಿಸು. ನೋಡಿರಿ, ನಿಮ್ಮ ವಿಶ್ವಾಸ ಎಷ್ಟಿದೆ ಅದರ ಪ್ರಕಾರ ನಿಮಗೆ ಪರಮಾತ್ಮ ಇದು ತೋರಿಸ್ತಾನೆ. ವಿಶ್ವಾಸ ಮಾಡಿದ್ರೆ ಮಾಡೋಣ ಆಗ್ತದೆ ಅಂತಾರೆ, ಆದ್ರೆ ಆಯಿತೋ ಇಲ್ಲಕ್ರಿಲ್ಲ ಅಂದರೆ ಆಗೋದೇ ಇಲ್ಲ. ನಂಬಿದ ಮೇಲೆ ಪರಮಾತ್ಮ ಮಾಡೇ ಮಾಡ್ತಾನೆ. ನಂಬಿ ಕೆಟ್ಟವರಿಲ್ಲವೋ, ರಂಗನ ನಂಬದೇ ಕೆಟ್ಟರೆ ಕೇಳಿ, ಅದಕ್ಕೆ ನಾವೇನು ಮಾಡೋಣ? ಇವತ್ತಿನವರೆಗೂ ಯಾರು ಪರಮಾತ್ಮನ ನಂಬಿದ್ದಾರೆ ಅವರೆಲ್ಲರೂ ಅನುಗ್ರಹ ಪಡೆದಿದ್ದಾರೆ. ಯಾರು ಪರಮಾತ್ಮನ ನಂಬಿಲ್ಲ ಅವ್ರಿಗಾಗಿಲ್ಲ, ಅದಕ್ಕೆ ನಾವೇನು ಮಾಡೋಣ? ಅದರಿಂದ ಹೇಳ್ತಾರೆ ವಿಶ್ವಾಸಪೂರ್ವಕ, ವಿಶ್ವಾಸದಿಂದ ರಕ್ಷತಿ ಇತ್ತೇವ ವಿಶ್ವಾಸ. ಭಾಗವತಲ್ಲಿ ಹೇಳ್ತಾ ಇದ್ದಾರೆ, ನನ್ನನ್ನು ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ. ನನಗೆ ಹುಟ್ಟಿಸಿದ್ದಾನೆ ಅಂತಂದರೆ
ನನಗೆ ಅನುಗ್ರಹ ಮಾಡುವುದಕ್ಕೋಸ್ಕರನೇ. ಇದನ್ನು ನೆನ್ಪಿಟ್ಕೊಳ್ರಿ. ಮಾನವ ಜನ್ಮ ಬಂದಿದೆ ಅಂತಂದರೆ ನಾನು ಅನುಗ್ರಹ ಮಾಡುವುದಕ್ಕೋಸ್ಕರನೇ ಪರಮಾತ್ಮ ಎಲ್ಲ 84 ಲಕ್ಷ ಯೋನಿಗಳಿಂದ ದಾಟಿಸಿ ಈ ಮಾನವ ಜನ್ಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಯಾಕೆ? ನನಗೆ ಅನುಗ್ರಹ ಮಾಡಬೇಕು. ಅದರಲ್ಲಿ ಬ್ರಾಹ್ಮಣ ಜನ್ಮವನ್ನು ಕೊಟ್ಟಿದ್ದಾನೆ. ಇದು ನೋಡ್ರಿ ಅವನ ಅನುಗ್ರಹ ಎಷ್ಟಿದೆ. ಅದರಲ್ಲಿ ಮಾಧ್ವರಾಗಿ ಹುಟ್ಟಿದ್ದೇವೆ. ಇದು ಇನ್ನೊಂದು ಸ್ಟೆಪ್ ಮುಂದೆ. ಆಮೇಲೆ ಆವತ್ತಿಗೆ ಆವಾಗ ಈವಾಗ ಕಿವಿಗೆ ಬೀಳ್ತಾ ಇದೆ, ಬಾಯಿಗೆ ಬರ್ತಾ ಇದೆ ಅಂದರೆ ನಮಗೆ ಅನುಗ್ರಹ ಮಾಡಲೇಬೇಕಾಗಿದೆ. ನೀನು ಸ್ವಲ್ಪ ಪ್ರಯತ್ನವನ್ನು, ಮಧ್ವಾಚಾರ್ಯರೇ ಹೇಳ್ತಾ ಇದ್ದಾರೆ, ಅನಾದಿ ಕರ್ಮ ಚೆನ್ನಾಗಿದೆ, ಅನಾದಿ ಯೋಗ್ಯತಾ ಇದೆ, ಇವೆರಡಿದ್ದರೆ ಆಗೋದಿಲ್ಲ. ಮಹಾ ಪ್ರಯತ್ನ ಮಾಡು, ಉತ್ಸಾಹದಿಂದ ಮಹಾಪ್ರಯತ್ನ ಮಾಡು, ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ. ನಾವು ಇದೇ ಮಹಾಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಮಹಾಪ್ರಯತ್ನ ಮಾಡಿದವನಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದನ್ನು ಮಾಡು ವಿಶ್ವಾಸಪೂರ್ವಕ. ನನಗೆ ಪರಮಾತ್ಮನ ಅನುಗ್ರಹ ಆಗಿಯೇ ಆಗತ್ತೆ. ಭಜಿಸು, ತೋಷಿಸು ಸ್ವಾವರೋತ್ತಮರ. ಜಗನ್ನಾಥದಾಸರು ಇಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ನಾ ಹೇಳ್ದಲ್ಲ, ಒಂದೊಂದು ಶಬ್ದಕ್ಕೆ ಗಂಟೆಗಟ್ಟಲೆ ಅಲ್ಲ ವಾರಗಟ್ಟಲೆನೂ ಹೇಳ್ಬೋದು, ಅಷ್ಟು ಇಟ್ಟಿದ್ದಾರೆ. ಸಂತೋಷಪಡಿಸು, ಪರಮಾತ್ಮನ ಭಜನೆ ಮಾಡೋದು ಅಷ್ಟೇ ಅಲ್ಲ, ನಿನಗೆ ಸಮಾನರಾಗಿದ್ದವರನ್ನು, ಅವರರು ಅಂದರೆ ನಿನಗಿಂತ ಕಡಿಮೆಯವರನ್ನು, ನಿನಗಿಂತ ಉತ್ತಮರನ್ನು ಸಂತೋಷಪಡಿಸು. ನಾವೇನಂತೀವಿ, ನಾನು ಧ್ಯಾನ ಮಾಡ್ತೀನಿ, ನೀ ಅದು ಮಾಡಬೇಡ, ನೀ ಇದು ಮಾಡಬೇಡ, ನಂಗೆ ಕ್ಲಾಸ್ ಕೊಡಬೇಡ, ಎಲ್ಲ ಅವರನ್ನೂ ಜೊತೆಗೆ ಕರೆದುಕೊಂಡು ಅವರಿಗೂ ಪರಮಾತ್ಮನಲ್ಲಿ ಉತ್ಸಾಹ ಬರುವಂತೆ ಮಾಡಿ, ನಿನ್ನ ಸಮಾನರಾಗಿರುವಂಥವರಲ್ಲಿಯೋ, ನಿನಗಿಂತ ಕಡಿಮೆ ಇದ್ದವರಲ್ಲಿಯೋ, ನಿನಗಿಂತ ಉತ್ತಮರಲ್ಲಿಯೋ ಎಲ್ಲರನ್ನು ಸಂತೋಷಪಡಿಸು. ಯಾಕೆಂದರೆ ಎಲ್ಲರೊಳಗೂ ಆ ದೇವರೇ ಇದ್ದಾನೆ. ಕ್ಲೇಶನಾಶನ, ನಿನ್ನ ದುಃಖವನ್ನು ನಾಶ ಮಾಡುವವನು ಇವನೇ. ಅಚಲಗಳೊಳು ಪ್ರಕಾಶಿಸುತ್ತಿಹಲಿಹ. ಛಲದಲ್ಲಿ ಅಷ್ಟೇ ಅಲ್ಲ, ಛಲ ಅಂದರೆ ಜೀವರಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಅಚಲಗಳಲ್ಲಿಯೂ ಜಡದಲ್ಲಿಯೂ ಪರಮಾತ್ಮನೇ ಇದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಅವು ನಮಗೆ ಸಹಾಯ ಆಗುವಂತೆ. ಈಗ ನಾವು ಕೆಲಸ ಮಾಡಬೇಕಾಗಿದ್ದರೆ ಮನೆ ಬೇಕು, ಅದಕ್ಕೆ ನಾವು ಜಡಗಳನ್ನು ಉಪಯೋಗಿಸಿದ್ದೇವೆ. ಅಡುಗೆ ಮಾಡಲಿಕ್ಕೆ ಪಾತ್ರೆ ಇತ್ಯಾದಿಗಳು ಬೇಕು, ಅವು ಜಡಗಳು. ನೋಡಿರಿ, ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಪರಮಾತ್ಮ. ಪೂಜೆ ಮಾಡ್ತಾ ಇದೆಯಾ, ಆ ಉಪಕರಣದಲ್ಲಿಯೂ ಪರಮಾತ್ಮನೇ ಇದ್ದಾನೆ. ಅವೆಲ್ಲ ಜಡ. ಅವುಗಳಲ್ಲಿ ಪರಮಾತ್ಮ ತಾನಿದ್ದು ನಮಗೆ ಸಹಾಯ ಮಾಡಿ ನಮಗೆ ಇದು ಮಾಡ್ತಾ ಇದ್ದಾನೆ. ನಾವು ಇದನ್ನು ಯಾವುದು ಯೋಚಿಸೋದೇ ಇಲ್ಲ. ಪರಮಾತ್ಮ ಇವುಗಳಲ್ಲಿದ್ದು ಕ್ಲೇಶ ನಾಶನ, ನನ್ನ ದುಃಖವನ್ನು ನಾಶನ ಮಾಡ್ತಾ ಇದ್ದಾನೆ. ಪ್ರಕಾಶಿಸುತ್ತಲಿಹ, ಅಷ್ಟೇ ಅಲ್ಲ, ಪ್ರಕಾಶದಿಂದ ಇದ್ದಾನೆ. ಎಲ್ಲದರಲ್ಲಿ ಅವನೇ ತುಂಬಿದ್ದಾನೆ. ನೋಡುವ ಕಣ್ಣು ಇರಬೇಕು, ಆ ಮನಸ್ಸು ಇರಬೇಕು, ಆ ಪ್ರಯತ್ನವೂ ಇರಬೇಕು. ಅವನ ರೂಪೋಪಾಸನವ ಮಾಳ್ಪರಿಗೆ ತೋರ್ಪನು ತನ್ನ ನಿಜ ರೂಪ. ಯಾರು ಧ್ಯಾನ ಮಾಡ್ತಾರೆಯೋ ಅಂಥವರಿಗೆ ಪರಮಾತ್ಮ ಊಟಕ್ಕೆ ಬಟ್ಟೆಗೆ ಎಲ್ಲ ಕೊಟ್ಟು ಧ್ಯಾನದಲ್ಲಿ ಕುಳಿತು ಆತ್ಮಸಮರ್ಪಣ ರೂಪದಿಂದ ಧ್ಯಾನ ಮಾಡುವಂತ ಇದ್ದಾರೆ. ಪರಮಾತ್ಮ ನನ್ನನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ. ಹೇಗೆ 2 ವರ್ಷದ ಮಗು ತನ್ನ ತಾಯಿಗೆ ಒಪ್ಪಿಸಿಕೊಟ್ಟಿದೆ, ಅವಳು ಹೇಗೆ ಮಾಡ್ತಾಳೆ ಹಾಗೆ ಮಾಡ್ತಾಯಿದೆ. ಹಾಗೆ ಪರಮಾತ್ಮ ಕೊಟ್ಟದರಲ್ಲಿ ಸಂತೋಷದಿಂದ ಇದ್ದು ನಿನ್ನನ್ನು ಅವನಿಗೆ ಅರ್ಪಿಸಿಕೋ. ನೀನೇ ಈಶಾ, ನಾನು ನಿನ್ನ ದಾಸ, ಸರ್ವದಾ ನಿನ್ನ ಅಧೀನ, ಮಮ ಸ್ವಾಮಿ, ಸರ್ವಸ್ವಾಮಿಯಾಗಿದ್ದೀನಿ ನೀನು. ಸರ್ವರ ಸ್ವಾಮಿಯೂ ಹೌದು, ನನ್ನ ಸ್ವಾಮಿಯೂ ಹೌದು ಎಂದು ಉಪಾಸನೆ ಮಾಡುವವರಿಗೆ ತನ್ನ ನಿಜ ರೂಪವನ್ನು ತೋರಿಸ್ತಾನಂತ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ದಾರೆ. ಆತ್ಮಸಮರ್ಪಣ, ನಿನ್ನನ್ನು ನೀನು ಅವನಿಗೆ ಒಪ್ಪಿಸಿಕೊಂಡು ಅವನು ಹೇಳಿದಂತೆ ವರ್ಣ ಆಶ್ರಮ ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಮಾಡುತ್ತಾ ಬಂಧು ಬಳಗದವರ ಜೊತೆಗೆ ಸಂತೋಷದಿಂದ ಇರುತ್ತಾ
ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಇರು, ಆಗ ಪರಮಾತ್ಮ ತನ್ನ ನಿಜ ರೂಪವನ್ನು ನಿನಗೆ ತೋರಿಸ್ತಾನೆ. ಎಲ್ಲ ಬಿಟ್ಟು ಕಾಡಿಗೆ ಹೋಗಂತ ಹೇಳಿಕತ್ತಿಲ್ಲ ದೇವರು. ನಾನು ಧ್ಯಾನ ಮಾಡಬೇಕಾಗಿದೆ, ಇಲ್ಲಿದ್ರಾಗೋದಿಲ್ಲ, ನಾನು ಅಲ್ಲಿ ಹೋಗ್ತೇನೆ, ಇಲ್ಲ ಅಲ್ಲಿ ಹೋದರೂ ಅಷ್ಟೇ, ಇಲ್ಲಿ ಹೋದ್ರೆ ಧ್ಯಾನ ಮಾಡು, ಎಲ್ಲಿದ್ರು ಧ್ಯಾನ ಮಾಡ್ತಾರೆ. ಅಲ್ಲಿ ಹೋಗಿ ಮತ್ತೆ ಸಿಕ್ಕಾಕೋತಾನ, ಯಾರಿಗೆ ಗೊತ್ತು. ಊರು ಬಿಟ್ಟು ಬೇರೂರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ ಅಂತ ಅವರೇ ಹೇಳಿದ್ದಾರೆ ದಾಸ. ಅದರಿಂದ ಕಾಡಿಗೆ ಹೋಗಬೇಕು ಅಂತ ಹೇಳಿಲ್ಲ, ಹೆಂಡತಿ ಮಕ್ಕಳನ್ನ ಬಿಟ್ಬಿಡಬೇಕು ಅಂತೂ ಹೇಳಿಲ್ಲ, ಗಂಡ ಮಕ್ಕಳನ್ನ ಬಿಟ್ಟು ಅಲ್ಲೆಲ್ಲರೂ ಹೋಗಿ ಕೂಡಬೇಕು ಅಂತ ಹೇಳಿಲ್ಲ. ಅಲ್ಲಿಯೇ ಇದ್ದು ಅವರಲ್ಲಿಯೂ ಪರಮಾತ್ಮ ಇದ್ದಾನೆ. ಅವರ ಇಚ್ಛೆಗಳನ್ನು ಪೂರ್ತಿ ಮಾಡಿದಾಗ ಆ ಪರಮಾತ್ಮ, ಒಳಗಿರುವ ಪರಮಾತ್ಮ ಸಂತೋಷ ಪಡ್ತಾ ಇದ್ದಾನೆ. ನಿನ್ನ ಕರ್ತವ್ಯವನ್ನು ಮೊದಲು ಮಾಡು. ದೇಶಕಾಲಕ್ಕನುಸಾರವಾಗಿ ಕರ್ತವ್ಯ ಕರ್ಮಗಳನ್ನು ಮಾಡಿ, ಪರಮಾತ್ಮ ಇದು ನಿನಗೆ ಅರ್ಪಿಸ್ತಾ ಇದ್ದೇನೆ, ಅಡುಗೆ ಮಾಡಿ ಊಟಕ್ಕೆ ಹಾಕ್ತಾ ಇದ್ದೇನೆ ಪರಮಾತ್ಮ, ಭೋಜನ ಪದಾರ್ಥದಲ್ಲಿಯೂ ನೀನೇ ಇದೆಯಾ, ಭೋಜನ ಮಾಡುವವರಲ್ಲಿಯೂ ನೀನೇ ಇದೆಯಾ. ಈ ಭೋಜನದಿಂದ ಅವರಿಗೆ ಒಳ್ಳೆಯದಾಗಲಿ, ಅವರು ಗಟ್ಟಿಮುಟ್ಟಿಯಾಗಿರಲಿ. ಯಾಕೆಂದರೆ ನಮ್ಮಲ್ಲಿ ಒಂದಿದೆ, ಅಡುಗೆ ಮಾಡುವವರ ಮನಸ್ಸು ಹೇಗಿರುತ್ತೆ, ತಿನ್ನೋರ ಮನಸ್ಸು ಹಾಗೆ ಆಗುತ್ತೆ. ಅದಕ್ಕೆ ಅಡುಗೆ ಮಾಡುವಾಗ ಟಿ ವಿ ಹಚ್ಕೊಂಡು ಅಥವಾ ಟೇಪ್ ರೆಕಾರ್ಡ್ ಇಟ್ಕೊಂಡು ಯಾವ್ಯಾವುದೋ ಹಾಡುಗಳನ್ನ ಕೇಳುತ್ತಾ ಮಾಡಬೇಡಿ. ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಮಾಡಿ. ಯಾಕೆ ಅಂತಂದರೆ, ಯಾವಾಗ ಭೀಷ್ಮಾಚಾರ್ಯರು ಶಾಂತಿ ಪರ್ವ, ಅನುಶಾಸನ ಪರ್ವ ಉಪದೇಶ ಮಾಡುವಾಗ ಅಲ್ಲೇ ಇದ್ದಂತಹ ದ್ರೌಪದಿ ದೇವಿ ನಗ್ತಾ ಇದ್ದಾಳೆ. ಯಾಕೆ ನಗ್ತಾ ಇದ್ದೀರಿ ಯಾಕೆ ನಗ್ತಾ ಇದೆಯಮ್ಮ, ಏನಾಯಿತು, ಏನಾದ್ರು ತಪ್ಪು ಹೇಳಿದ್ನೇನಮ್ಮ ಅಂತ ಭೀಷ್ಮಾಚಾರ್ಯ ಕೇಳಿದಾಗ ಅವ್ರು ತಪ್ಪು ಹೇಳ್ತಾ ಇಲ್ಲ, ನೀವು ಭಾಳ ಚೆನ್ನಾಗೇ ಹೇಳ್ತಾ ಇದ್ದೀರಿ, ಆದರೆ ಈ ಬುದ್ಧಿ ಆವಾಗ ಎಲ್ಲಿ ಹೋಗಿತ್ತು ಅಂತ ಕೇಳ್ತಾರೆ. ತುಂಬಿದ ಸಭೆಯಲ್ಲಿ ದುಷ್ಟನಾದ ದುಶ್ಯಾಸನ ಸೀರೆಯನ್ನು ಸೆಳಿತಾ ಇದ್ದಾನೆ, ನಾನು ಎಲ್ಲರಿಗೂ ಬೇಡ್ಕೊತಾ ಇದ್ದೀನಿ ಇದು ಸರಿ ಏನು ಅಂಥೇಳಿ. ಆಗ ನೀವೆಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರಿ, ತಲೆ ಕೆಳಗೆ ಹಾಕ್ಕೊಂಡು. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಮಾಡಿದ್ವಿ ದ್ರೌಪದಿ ದೇವಿ, ಬಹಳ ಸರಿಯಾದ ಪ್ರಶ್ನೆಯನ್ನು ಮಾಡಿದ್ವಿ. ಆಗ ನನ್ನ ರಕ್ತ ದುರ್ಯೋಧನ ದುಶ್ಯಾಸನ ಉಂಡ ಅನ್ನದಿಂದ ದೂಷಿತವಾಗಿತ್ತು. ಈಗ ಅರ್ಜುನನ ಬಾಣದಿಂದ ಆ ರಕ್ತವೆಲ್ಲ ಹೋಗಿ ಮತ್ತೆ ನಾನು ಶುದ್ಧನಾಗಿದ್ದೇನೆ. ಅದಕ್ಕಿಷ್ಟೆಲ್ಲ ಉಪದೇಶ ನೋಡ್ರಿ. ಅನ್ನ, ಆದ್ದರಿಂದ ಅನ್ನ ಮಾಡುವಾಗಲೂ ಪರಮಾತ್ಮನ ಧ್ಯಾನವನ್ನು ಮಾಡಿರಿ, ಅದೇ ಭಾವನೆ ಅವರಿಗೆ ಬರುತ್ತೆ. ನೀವು ಒಳ್ಳೆಯ ಮನಸ್ಸಿನಿಂದ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂದರೆ ಒಳ್ಳೆಯದಾಗತ್ತೆ. ಇನ್ನೇನೋ ಮಾಡ್ತಾಯಿದ್ರೆ ಅವೇ ಭಾವನೆಗಳು ಬರುತ್ತೆ. ನಾವು ಹೇಳ್ತೀವಿ ನಮ್ಮ ಮಕ್ಕಳು ಮಾತು ಕೇಳಂಗಿಲ್ಲ ರೀ, ಹಂಗಾಯ್ತು ರೀ ಹಿಂಗಾಯ್ತು ರೀ. ಈಗಿನ ಕಾಲದ ಹುಡುಗರಿ ಏನಿಲ್ಲ, ಅವ್ರಿಗೇನು ಬೈಬೇಡ್ರಿ, ನಮಗೆ ಬೈಕೋಬೇಕು. ನಮ್ಮಲ್ಲೇ ಏನೋ ತಪ್ಪಿದೆ, ಬೆಳೆಸುವಾಗ ಏನೋ ತಪ್ಪು ಮಾಡಿದೆ. ಈ ರೀತಿಯಾಗಿ ಧ್ಯಾನ ಮಾಡಿ ಅವ್ರಿಗೆ ಸರಿಯಾಗಿ ಇದು ಮಾಡಿರಿ, ಎಲ್ಲ ಒಂದು 10 ದಿವಸದಲ್ಲೇ ಸರಿಯಾಗಿಬಿಡ್ತಾರೆ. ಆದ್ದರಿಂದ ತಿನ್ನುವ ಅನ್ನ ರಕ್ತಕ್ಕೆ ಕಾರಣವಾದ್ದರಿಂದ, ಮನಸ್ಸಿಗೆ ಕಾರಣವಾದ್ದರಿಂದ, ಮನಸ್ಸು ನಿನ್ನಲ್ಲಿ ನಿಲ್ಲಿಸಬೇಕಾಗಿದ್ದರೆ, ಪರಮಾತ್ಮ ನಿಲ್ಲಿಸಬೇಕಾಗಿದ್ದರೆ ಆ ಅನ್ನ ಸರಿಯಾಗಿರಬೇಕು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಸರ್ವತ್ರದಲ್ಲಿದ್ದಾನೆ. ಈ ರೀತಿಯಾಗಿ ತಿಳಿದುಕೊಂಡು ಸ್ತ್ರೀಯರಲ್ಲೂ ಇದ್ದಾನೆ, ಪುರುಷರಲ್ಲೂ ಇದ್ದಾನೆ, ಭೋಜನ ಪದಾರ್ಥದಲ್ಲಿದ್ದಾನೆ. ನಿನ್ನ ಸಮಾನರಾಗಿರುವಂತಹ, ನಿನಗಿಂತ ಉತ್ತಮರಾಗಿರುವಂತಹ, ನಿನಗಿಂತ ಕಡಿಮೆಯಾಗಿರುವಂತಹ ಎಲ್ಲರನ್ನೂ ಸಂತೋಷಪಡಿಸು. ಆಗ ದುಃಖನಾಶನಾಗಿರುವಂತಹ, ಕ್ಲೇಶನಾಶನಾಗಿರುವಂತಹ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನಿನ್ನ ಉಪಾಸನೆಗೆ ಮೆಚ್ಚಿ ನಿನಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಭಾಗವತನು ಅದೇ ಹೇಳ್ತಾ ಇದೆ. ಆತ್ಮಸಮರ್ಪಣ ರೂಪ
ಸ್ವಾಮಿ ನೀನು ಈಶ, ನಾನು ನಿನ್ನ ದಾಸ, ಎಲ್ಲ ಕಾಲಕ್ಕೂ ಪರಮಾತ್ಮ ನಾನು ನಿನ್ನ ಅಧೀನ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನನಗೂ ನೀನೇ ಸ್ವಾಮಿಯಪ್ಪ ಅಂಥೇಳಿ ಇದನ್ನು ಇಟ್ಟುಕೊಂಡು ಧ್ಯಾನ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಭಾಗವತದಲ್ಲಿ ದ್ವಿತೀಯ ಸ್ಕಂದಲ್ಲಿ ಹೇಳ್ತಾ ಇದ್ದಾರೆ. ಪ್ರಕಾರಾಂತರ ಚಿಂತಿಸುವುದೇ ಪ್ರಕೃತಿಯೊಳು ವಿಶ್ವಾದಿ ರೂಪವ ಪ್ರಕಟ ಮಾಡ್ಪೆನು ಯಥಾಮತಿಯೊಳು ಗುರು ಕೃಪಾಬಲದೇ ಮುಗುರು ನಿರ್ಮಿತ ಸದನದೊಳುಪೊಗೆ ಸ್ವಕೀಯ ರೂಪವ ಕಾಂಬ ತೆರೆದನ್ ಅಕುಟಿಲಾತ್ಮಕ ಚರಾಚರದಿ ಸರ್ವತ್ರ ತೋರುವನು. ಪ್ರಕಾರಾಂತರ ಇಲ್ಲಿ ಏನು ಹೇಳಿದ್ದೇವೆ ಅದನ್ನು ಸರಿಯಾಗಿ ಚಿಂತನೆ ಮಾಡು. ಈ ಪ್ರಕೃತಿಯಲ್ಲಿ ಪರಮಾತ್ಮ, ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತನ್ನುವಂತಹ 8 ರೂಪಗಳಿಂದ ಇದ್ದು ಅವನೇ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನಾನು ನಿಲ್ಲೋದು, ಕೂಡೋದು, ತಿನ್ನೋದು, ಉಣ್ಣೋದು, ನೋಡೋದು, ಆ ತಿಂದ ಅನ್ನ ಜೀರ್ಣ ಮಾಡೋದು ಸರ್ವವು ಪ್ರತಿ ಕ್ಷಣಕ್ಕೆ ಬೇಕು, ಅವನ ಅನುಗ್ರಹ ಬೇಕು. ಯಥಾಮತಿಯೊಳು ಗುರು ಕೃಪಾಬಲದಿ ನೋಡೋರು ಹೇಳ್ತಾ ಇದ್ದಾರೆ. ಮೊದಲು ಗುರುವಿನ ಅನುಗ್ರಹ ಪಡಿ. ಅದಕ್ಕೆ ಹೇಳಿದು ಗುರುವಿನ ಗುಲಾಮನಾಗದ ತನಕ ದೊರೆಯ ದಣ್ಣ ಮುಕುತೆ. ಗುರುವಿನ ಹತ್ರ ಹೋಗಿ ಗುಲಾಮ ಅಂತ ಇದ್ದಾರೆ. ಅವ್ರು ಯಾಕೆ, ಹಿಂಗೆ ಯಾಕೆ, ಅದು ಯಾಕೆ ಇಲ್ಲ. ಮೊದಲು ಹೇಳಿದ್ದನ್ನು ಕೇಳು, ಅದನ್ನು ಮನನ ಮಾಡು. ಆ ಗುರುಗಳ ಅನುಗ್ರಹದಿಂದ ನಿನಗೆಲ್ಲ ಆಗತ್ತೆ. ಅದಕ್ಕೆ ಉದಾಹರಣೆ ಮುಕುರು ನಿರ್ಮಿತ ಸದನದೊಳು. ಮುಕುರು ಅಂದರೆ ಕನ್ನಡಿ. ಒಂದು ರೂಮ್ ಇದೆ, ಮನೆ ಇದೆ, ಇಲ್ಲಿ ಎಲ್ಲ ಕಡೆಗೂ 4 ಗೋಡೆಗೆ ಮೇಲೆ ಕೆಳಗೆ ಎಲ್ಲ ಕಡೆ ಕನ್ನಡಿ ಇದೆ. ಅಲ್ಲಿ ಹೋದರೆ ಒಳಗೆ ಹೋದರೆ ನಿನ್ನ ರೂಪ, ಸ್ವಕೀಯ ಅಂದರೆ ಸ್ವಂತ ರೂಪ, ನಿನ್ನ ರೂಪ ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತೀಯ. ಕನ್ನಡಿ ಇದ್ದ ರೂಮಲ್ಲಿ ನಿಂತರೆ ಈ ಕಡೆ ನೋಡಿದ್ರು ನೀನೇ, ಆ ಕಡೆ ನೋಡಿದ್ರು ನೀನೇ, ಎಲ್ಲಿ ನೋಡಿದ್ರು ನೀನೇ ಕಾಣಿಸ್ತಾ ಇದೆಯಾ. ಅದೇ ರೀತಿಯಾಗಿ ಅಕುಟಿಲಾತ್ಮಕನಾಗಿರುವಂತಹ ನೋಡ್ರಿ, ಪರಮಾತ್ಮನಲ್ಲಿ ಈ ಕುಟಿಲ ದ್ವೇಷ ಇತ್ಯಾದಿ ಯಾವ ದೋಷಗಳು ಇಲ್ಲ. ಜ್ಞಾನಾನಂದಾತ್ಮಕನಾಗಿರುವಂತಹ ಪರಮಾತ್ಮ ಅವರವರ ಕರ್ಮದ ಫಲ ಅವರಿಗೆ ಉಣಿಸ್ತಾನೆ. ಪಾರ್ಶಿಯಾಲಿಟಿಯನ್ನು, ಕೆಟ್ಟ ಗುಣನೂ ಇಲ್ಲ. ಅವರ ಕರ್ಮ ಯೋಗ್ಯತೆಗನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಅದರ ಫಲವನ್ನು ಕೊಡ್ತಾ ಇದ್ದಾನೆ. ಹೇಗೆ ಕನ್ನಡಿ, ಎಲ್ಲ ಕಡೆಗೂ ಕನ್ನಡಿ ಇದೆಯೋ ಆ ರೂಮಲ್ಲಿ, ಎಲ್ಲ ಕಡೆಗೆ ನಿನ್ನ ರೂಪವೇ ಕಾಣಿಸ್ತಾ ಇದೆಯೋ, ಅದೇ ರೀತಿಯಾಗಿ ಚರಾಚರದೆ ಚರ ಜೀವರಲ್ಲಿಯೂ ಅಚರ ಪ್ರಕೃತಿಯಲ್ಲಿಯೂ ಪರಮಾತ್ಮ ಎಲ್ಲ ಕಡೆಗೂ ಅವನೇ ಇದ್ದಾನೆ. ಭೂಮಿರಾಪೋ ನಲೋ ವಾಯೋ ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಹೇಳ್ತಾ ಇದ್ದಾರೆ. ಅಷ್ಟವಿಧ ಪ್ರಕೃತಿಯಲ್ಲಿ ನಾನು ಪರಮಾತ್ಮ ಹೇಳ್ತಾ ಇದ್ದಾನೆ. ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಎಂಬ 8 ರೂಪದಿಂದ ಇಂದು ಬಿಂಬನಾಗಿ ನಾನೇ ಇದ್ದು ಎಲ್ಲ ಕಾರ್ಯಗಳು ನಾನೇ ಮಾಡ್ತಾ ಇದ್ದೇನೆ. ಎಚ್ಚರ ಕೊಡುವವನು ನಾನೇ, ಸ್ವಪ್ನವನ್ನು ಕೊಡುವವನು ನಾನೇ, ನಿದ್ದೆಯನ್ನು ಕೊಡುವವನು ನಾನೇ, ಎಲ್ಲ ನಾನೇ. ಹಸಿವೆ ಮಾಡಿಸುವವನು ನಾನೇ, ತಿನ್ನಿಸುವವನು ನಾನೇ, ಜೀರ್ಣ ಮಾಡುವವನು ನಾನೇ, ಸರ್ವವು ನಾನೇ. ಪ್ರತಿ ಕ್ಷಣಕ್ಕೆ ನಾನೇ ಬೇಕು. ಈ ಜೀವ ಎಲ್ಲ ಕಾಲಕ್ಕೂ ಅಸ್ವತಂತ್ರ. ನಾನೇ ಬಿಂಬನಾಗಿ ಎಲ್ಲ ಕಾರ್ಯವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಹೇಳ್ತಾರೆ ಕನ್ನಡಿ ಮನೆ ಯಾಕೆ ಹೇಳಿದ್ರು ಅಂದರೆ ಬಿಂಬನ ಪ್ರಕಾಶವೇ ಕನ್ನಡಿ ಮನೆ ಅಂತ ತಿಳ್ಕೊಳ್ಳಿ. ಹೇಗೆ ಕನ್ನಡಿ ಮನೆಯಲ್ಲಿ ಎಲ್ಲ ಕಡೆಗೂ ನಾವು ಕಾಣಿಸ್ತಾ ಇದ್ವಿ, ಆ ಬಿಂಬನ ಪ್ರಕಾಶದಿಂದ ನಮಗೆ ಸರ್ವತ್ರ ಅವೇ ಆ ಪರಮಾತ್ಮನ ರೂಪಗಳೇ ಕಾಣಿಸ್ತಾ ಇವೆ.
ಆತ್ಮರೂಪಗಳೇ ಅಂತರಾತ್ಮನಾಗಿರುವಂತಹ ಪರಮಾತ್ಮನ ಬಿಂಬ ಪ್ರತಿಬಿಂಬ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಗುರುವಿನ ಕೃಪೆಯನ್ನು ಪಡಿ, ಗುರುಗಳ ಹತ್ರ ಹೋಗು, ತಿಳ್ಕೊ. ಆ ಪರಮಾತ್ಮನೇ ಮಾಡ್ತಾ ಇದ್ದಾನೆ, ಚರದಲ್ಲಿ ಸರ್ವತ್ರದಲ್ಲಿ ಅವನೇ ಇದ್ದಾನೆ, ಅವನೇ ಮಾಡಿಸ್ತಾ ಇದ್ದಾನೆ, ಅವನಿಂದ ನಾನು ಮಾಡ್ತಾ ಇದ್ದೇನೆ, ಅವನಿಗೆ ಇದನ್ನು ಅರ್ಪಿಸ್ತಾ ಇದ್ದೇನೆ ಅಂದಾಗ ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಪರಿಚ್ಛೇದತ್ರಯ ಪ್ರಕೃತಿಯೊಳಗಿರುತಿಹನು ವಿಶ್ವಾದಿ ರೂಪಕ ಧರಿಸಿ ಆತ್ಮಾದಿ ತ್ರಿರೂಪವ ಈಶಣತ್ರಯದೇ ಸುರುಚಿ ಜ್ಞಾನಾತ್ಮ ಸ್ವರೂಪದೆ ತುರಿಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖ ಪ್ರದಾಯಕ ನೀತನಹುದೆಂದು. ಪರಿಚ್ಛೇದತ್ರಯ, 3 ಪ್ರಕಾರವಾಗಿರುವಂತಹ ಹೊದಿಕೆ ಯಾವುದು? ಸತ್ವ, ರಜ, ತಮ. ಈ ಹೊದಿಕೆಯನ್ನು ಪರಮಾತ್ಮ ಪ್ರಕೃತಿಯಲ್ಲಿ ವಿಶ್ವಾದಿ ರೂಪದಿಂದ ನೋಡ್ರಿ, ಸತ್ವ ಪರಿಚ್ಛೇದ, ಸತ್ವದ ಏನು ಹೊದಿಕೆ ಇದೆ ಅದು ವಿಶ್ವನಾಮಕ ಪರಮಾತ್ಮನಿಂದ ಬಂದಿದೆ. ರಜೋಗುಣದ ಹೊದಿಕೆ ತೈಜಸ ನಾಮಕ ಪರಮಾತ್ಮನಿಂದ ಬಂದಿದೆ. ತಮೋಗುಣದ ಹೊದಿಕೆ ಪ್ರಾಜ್ಞನಾಮಕ ಪರಮಾತ್ಮನಿಂದ ಬಂದಿದೆ. ಈಶಣತ್ರಯ ಅಂತ ಇದ್ದಾರೆ. ದಾರೇಶಣ, ಪುತ್ರೇಶಣ, ವಿತ್ತೇಷಣ. ದಾರೇಶಣ ಅಂತಂದರೆ ಹೆಂಡತಿಯ ಮೇಲಿನ ಮೋಹ, ಅದು ಪರಿಹಾರವಾಗಬೇಕಾಗಿದ್ದರೆ ಆತ್ಮನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡು. ಮೋಹ ಮಾಡಬೇಡ, ನಿನ್ನ ಕರ್ತವ್ಯ ಏನಿದೆ ಅದನ್ನು ಮಾಡು. ಹೆಂಡತಿ ಗಂಡನ ಬಗ್ಗೆ ಮಾಡುವಂತಹ ಕರ್ತವ್ಯಗಳನ್ನ ಅವಳು ಮಾಡಬೇಕು. ಅಲ್ಲಿರುವಂತಹ ಒಳಗಿರುವಂತಹ ಪರಮಾತ್ಮನ ಸಂತೋಷಕ್ಕೋಸ್ಕರ ಗಂಡ ಹೆಂಡತಿಯ ಇದನ್ನು ಇಷ್ಟಗಳನ್ನು ಪೂರ್ತಿ ಮಾಡಬೇಕು. ಎಷ್ಟು ಸಾಧ್ಯ ಇದೆ ಅಷ್ಟು. ಅಲ್ಲಿ ಒಳಗಿರುವಂತಹ ಪರಮಾತ್ಮನಿಗೆ ಇದು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊ. ಆ ಮೋಹ ಹೋಗಬೇಕಾದ್ರೆ ಆತ್ಮನಾಮಕ ಪರಮಾತ್ಮನ ನೆನೆಸ್ಕೊ. ದಾರೇಶಣ ಆಯಿತು. ಪುತ್ರೇಶಣ, ನನ್ನ ಮಕ್ಕಳು ನನ್ನಿಂದಲೇ ಇದಾಗಿದೆ, ನಾನು ಇಲ್ಲದೇ ಇದ್ರೆ ಅವರೇನು ಮಾಡ್ತಾಯಿದ್ರು? ಇಲ್ಲ, ಮಕ್ಕಳ ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ ಮಾಡು. ಅವರಿಗೆ ಒಳ್ಳೆಯ ಬುದ್ಧಿ ಹೇಳ್ಕೊಡ್ಬೇಕು, ಅದು ನಿನ್ನ ಕರ್ತವ್ಯ ಮಾಡು. ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸೋದು ಮಾಡು. ಅಲ್ಲಿ ಪರಮಾತ್ಮನನ್ನು ನೆನೆಸ್ಕೋ. ಅಂತರಾತ್ಮರೂಪನಾಗಿರುವಂತಹ ಪರಮಾತ್ಮನ ನೆನೆಸು. ವಿತ್ತೇಷಣ, ಧನ. ಇದೇ ನೋಡ್ರಿ, ಹಣವೇ ನಿನ್ನ ಮಹಿಮೆ ಏನು ವರ್ಣಿಸ್ಲಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ವಾದರಾಜ ಸ್ವಾಮಿಗಳು. ನೀನಿದ್ದಿ ನೋಡು, ನಮ್ಮನ್ನು ಇದು ಮಾಡಿ ಹಾಕ್ಬಿಡ್ತೀಯ. ಪುರಂದಾಸರು ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ ಅವರು ಹೇಳಿದ್ದಾರೆ. ಅದು ಇದ್ದರೂ ದುಃಖ, ಇದ್ದೇ ಇದ್ದರೂ ದುಃಖ. ಇದ್ದರೆ ಯಾರು ತೊಗೊಂಡು ಹೋಗ್ತಾರೋ ಏನೋ, ಎಲ್ಲಿ ಬಚ್ಚಿಡೋದು, ಅದನ್ನು ಯಾರು ಮುಟ್ಟಿದ್ರೆ 24 ಗಂಟೆ ಅದ್ರ ಮೇಲೆ ಚಿಂತೆ. ಇಲ್ಲದೇ ಇದ್ದರೆ ಇಲ್ಲ ಅಂತ ಚಿಂತೆ. ಅದಕ್ಕೆ ಏನು ಕೊಟ್ಟಿದ್ದಾನೆ ಅದನ್ನು ಸಂತೋಷದಿಂದ ಅನುಭವಿಸಿ ಸುಖವಾಗಿರ್ರಿ. ಅದಕ್ಕೆ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಈ ರೀತಿಯಾಗಿ ಪರಮಾತ್ಮ ಧನದಲ್ಲಿ ಪರಮಾತ್ಮ ತಾನು ಪರಮಾತ್ಮ ರೂಪದಿಂದ ಇದ್ದಾನೆ. ಸುರುಚಿ ತುರ್ಯನಾಮಕ ಪರಮಾತ್ಮ ಜ್ಞಾನಾತ್ಮ ವಾಸುದೇವ ರೂಪದಿಂದ ಇದ್ದು ಅವನೇ ಇದೆಲ್ಲ ಕೊಟ್ಟಿದ್ದಾನೆ, ಅವನಿಂದಲೇ ನಡೀತಾ ಇದೆ. ಕೊಟ್ಟ ಸುಖ ಕೊಟ್ಟವನು ನೀನೇ. ದುಃಖ ನನ್ನ ಕರ್ಮದಿಂದ ಬಂದಿದೆ. ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ, ಅದು ನಿನ್ನ ಅನುಗ್ರಹ. ಹೊಟ್ಟೆಗೆ ಬಟ್ಟೆ ಕಡಿಮೆ ಮಾಡಿಲ್ಲ, ಅದು ಪರಮಾತ್ಮ ನಿನ್ನ ಅನುಗ್ರಹದಿಂದ ಅಂತ ಹೇಳಿ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಆ ಸುಖವನ್ನು ಅನುಭವಿಸು ಅಂತ ಹೇಳ್ತಾ ಇದ್ದಾರೆ. ಆಗ ಪರಮಾತ್ಮ ನಿನಗೆ ಮುಕ್ತಿಯ ಸುಖವನ್ನೂ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ತಿಳ್ಕೊಂಡು ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.